ಬಸವರಾಜ್ ಸರ್ ಒಂದ್ ನಿಮಿಷ ಡಿಬೇಟ್ ಇದು ನಿಮಿಷ ಗದ್ದಲ ಬೇಡ ಮಾಹಿತಿ ಗದ್ದಲಕ್ಕೆ ಬೇಡ ಚಾಂದ್ ಪಾಷಾ ಅವರೇ ಬಸವರಾಜ್ ಅವರೇ ನನ್ನ ಪಾಯಿಂಟ್ ಏನಂದ್ರೆ ಒಂದು ಸಮುದಾಯ ನಮ್ಮನ್ನೆಲ್ಲೋ ಕಿತ್ತು ಹಾಕ್ಬಿಡ್ತಾರೆ ಅಂತೇಳಿ ಬೇರೆ ರಾಜ್ಯಗಳ ಉದಾಹರಣೆಗಳು ನಡೆದಂಥ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮುದಾಯ ಪ್ಯಾನಿಕ್ ಆಗಬೇಕಾದ್ರೆ ಅದನ್ನೊಬ್ಬರು ಅಡ್ವಾಂಟೇಜ್ ಮಾಡಿಕೊಂಡು ಒಬ್ಬರು ಡಿಸ್ಅಡ್ವಾಂಟೇಜ್ ಮಾಡ್ಕೊಳ್ಬಹುದಾ? ನನಗೆ ಚೆನ್ನಾಗಿ ಆಗ್ತಿದೆ ಇದು, ಅವ್ರ ಮಾತುಗಳು ಹೊಟ್ಟೋಗ್ಲಿ, ಇದು ನಡೀತಾ ಇದೆಯಾ? ಇವರೇ ಹೇಳ್ತಾ ಇದ್ರು. ಕೆಲವ್ರದ್ದು ಯಾರ್ದು ಅವ್ರು ಓಟೆ ಹೋಗಲ್ಲ ಸರ್, SIR ಪ್ರಕ್ರಿಯೆಗೆ ಬರೆದಿದ್ರು ಓಟ್ ಹೋಗಲ್ಲ. ಇನ್ನು ಕೆಲವುದು ಅಂದಾಗ ಬೇರೆ ರಾಜ್ಯಗಳ ಉದಾಹರಣೆ ಅವ್ರನ್ನ ಭಯಭೀತಗೊಳಿಸಿರ್ತಕ್ಕಂಥ ಹೊತ್ತಲ್ಲಿ ಚುನಾವಣಾ ಆಯೋಗ ನಡೆದುಕೊಳ್ಳಬೇಕಿರುವುದು ಹೇಗೆ? ಪಾರ್ಟಿ ಬಿಟ್ಬಿಡಿ. ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಂತ ಯಾವುದೇ ರಾಜಕೀಯ ಪಕ್ಷ ಮೊಟ್ಟ ಮೊದಲು ಚುನಾವಣಾ ಆಯೋಗದ ಎದುರು ಧರಣಿ ಕೂತ್ಕೊಂಡು ಕೇಳಬೇಕಾದ ಪ್ರಶ್ನೆ, ಬಂಗಾಳದ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆಮೇಲೆ ಇನ್ನೊಂದು SIR ಮಾಡಿ. ಕರೆಕ್ಟ್. ಮೊದಲು ಬಂಗಾಳದ ಪ್ರಶ್ನೆಗೆ ಉತ್ತರ ಕೊಡಿ. ಚುನಾವಣೆ ಮುಗಿದೋಗಿದ್ರೆ ರಿಸಲ್ಟ್ ಏನಾದರೂ ಆಗಿರಲಿ, ಅವ್ರ ಆ ಇಶ್ಯೂಗಳಿಗೆ ಏನು ಅಡ್ರೆಸ್ ಮಾಡಿದ್ರೆ ಉತ್ತರ ಕೊಡಿ ನಮಗೆ ಮೊದಲು. ಯಾಕಂದ್ರೆ ನಿಮ್ಮ ಪ್ರೊಸೆಸ್ ಮೇಲೆ, ನಿಮ್ಮ ವ್ಯವಸ್ಥೆ ಮೇಲೆ ಡೌಟ್ ಇದೆ. ನಿಮ್ಮ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಒಂದು ಅಸ್ತ್ರವಾಗಿದೆ. ಮನುಷ್ಯರು ಯೂಸ್ ಮಾಡ್ತಾರೆ ಅದನ್ನ. ಸೀಸರನ ಪತ್ನಿ ಅನುಮಾನಾತೀತಳಾಗಿರಬೇಕು. ಹೌದು ಅಬ್ಸಲ್ಯೂಟ್ಲಿ. ಹಾಗಿರುವಾಗ ಇಲ್ಲಿ ಸೀಸರ್ನ ಪತ್ನಿ ಎಲ್ಲ ಸೀಸರ್ನೇ ಮರ್ಡರ್ ಆಗಿ ಬಿದ್ದಿದ್ದಾನೆ ಬೆಂಗಳೂರಲ್ಲಿ. ಈಗ ಸೀಸರ್ ಮರ್ಡರ್ ಆಗಿ ಬಿದ್ದಿದ್ದಾನೆ ಅಲ್ಲಿ. ಅದರ ಜವಾಬ್ದಾರಿ ಯಾರ ಮೇಲೆ? 27 ಲಕ್ಷ ಮತದಾನದ ಹಕ್ಕಿನ ಕೊಲೆ ಆಗಿದೆ. ಯಾವ ಮತದಾನ ಹಕ್ಕನ್ನು ರಕ್ಷಣೆ ಮಾಡಬೇಕಂತ ಯೋಜನೆ ನಿಂತಿದೆ. ಹೀಗಿರುವಾಗ ಒಂದು ಸಮುದಾಯಕ್ಕೆ ಭಯ ಹುಟ್ಟೋದು ಸಹಜ. ಈ ದೇಶದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನು ಹೇಳ್ಕೊಳ್ಳದ ಎಲ್ಲ ಪಕ್ಷಗಳಿಗೂ ಮೊದಲು ಈ ಒಂದು ಕಳಕಳಿ ಬೇಕು. ಇಲ್ಲಿ ನಾನು ಮಾಡಿದೆ, JDS ನವ್ರು ನಾವು SIR ಮಾಡಿದ್ದೇವೆ, ಇವ್ರು SIR ಮಾಡಿದ್ದೇವೆ ಅಲ್ಲ. ಅದು ಯಾರು ಮಾಡಿದ್ರು ಸಾಬ್ರ SIR ಅದು. ಸಾಬರ ಕುರಿತು SIR ಅಂದ್ರೆ ಸಾಬ್ರ SIR ಆಗಿಬಿಡ್ತದೆ ರಾಜಕೀಯ ಪಕ್ಷಗಳು ಮಾಡಿದ್ರೆ. ಚುನಾವಣಾ ಆಯೋಗ ಈ ತರದ ಒಂದು ನಿಷ್ಪಕ್ಷಪಾತದ ಒಂದು ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಂಡು ಮುಂದುವರಿಬೇಕು. ಒಂದು. ಎರಡನೇದು, ಇವತ್ತು ನಾವು ಉದಾಹರಣೆ ನೋಡಿದಿವಲ್ಲ, ಅಲ್ಲಿ ಚೌಟ್ರಿಯಲ್ಲಿ ಒಂದು ರಾಜಕೀಯ ಪಕ್ಷ ಮಾಡುತ್ತೆ, ನಾಳೆ ಇನ್ನೊಂದು ಚೌಟ್ರಿ ಇನ್ನೊಂದು ರಾಜಕೀಯ ಪಕ್ಷ ಮಾಡುತ್ತೆ. ಇದನ್ನು ಗಮನದಲ್ಲಿ ತಗೊಂಡು ಚುನಾವಣಾ ಆಯೋಗ ಈ ಒಂದು ವಿಚಾರದಲ್ಲಿ ತಾನೇ ಸ್ವತಃ ಚುನಾವಣಾ ಆಯೋಗದ ಸ್ವಂತ ಖರ್ಚಿನಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಒಂದು ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು. They should remove all fears in the minds of the voters. ಅದು ಅವ್ರ ಕೆಲಸ ಕೂಡ. That's why they are paid that much of money and that's their constitutional duty. ಅವ್ರು ಮಾಡದೇ ಇದ್ರೆ ಇವ್ರು ಏನಾದ್ರು ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. They should take initiative. ರಾಜಕೀಯ ಪಕ್ಷ ಕರೆದು, ಮಾಧ್ಯಮಗಳನ್ನ ಕರೆದು ಪ್ರೆಸ್ ರಿಲೀಸ್ ಕೊಡೋದಲ್ಲ. ಅಲ್ಲಿನ ಮತದಾರರ ಪ್ರತಿಯೊಂದು ಬೂತ್ ಲೆವೆಲ್ಗೆ ಹೋಗಕ್ಕಾಗದೆ ಹೋದ್ರು ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 4-6 ಈ ತರ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮಾಡ್ಕೊಳ್ಳೇಬೇಕು ಅವರು. ಫೈನ್. ನಾನು XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದ್ಮೇಲೆ.